Hi all, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲಿಮ್ಸ್. ಸೊ ಇವತ್ತು ಫ್ರೈಡೇ ಆ್ಯಂಡ್ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು ಫ್ರೈಡೇ ಈವ್ನಿಂಗ್ ಅಂತ ಅಂದರೆ ಯೂಶ್ವಲಿ ಮನೆಯಲ್ಲಿ ಕುತ್ಕೊಂಡು ಮೂವಿ ನೋಡ್ತಾ ಇದ್ವಿ. ಸೊ ಇವತ್ತು ಹೊರಗಡೆ ಬಂದಿದ್ದೀವಿ ಮೂವಿ ನೋಡೋಣ ಅಂತ. ಸೊ ಯಾವ ಮೂವಿ ಏನು ಅಂತ ಹೇಗಿತ್ತು ಅನ್ನೋದು ಎಲ್ಲದನ್ನೂ ಹೇಳ್ತೀನಿ. ಐ ಹೋಪ್ ಇವತ್ತು ನಮ್ಮ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನು ಇವತ್ತು ಹೋಗ್ತಿರೋವಂಥ ಮೂವಿ ಬಂದು ಇಬ್ಬನಿ ತಪ್ಪಿದ ಇಳೆಯನೆ. ಸೊ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡಿದೆ. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರೂ ಬುಕ್ ಮಾಡಿದರು. ಇನ್ನು ಅವ್ರ ಆಫೀಸ್ ಅವ್ರದ್ದು ಹೋಗಿದ್ರು ಒಂದಷ್ಟು ಜನ. ಸೊ ಹಾಗಾಗಿ ಸೇ ಹಾಯ್. ಭೈರವ್ಗಿದಂತೂ ಫಸ್ಟ್ ಮೂವಿಗೆ ಹೋಗ್ತಾ ಇರೋ ಎಕ್ಸ್ಪೀರಿಯನ್ಸ್. ಬಿಕಾಸ್ ಇದಕ್ಕೂ ಮುಂಚೆ ಮನೆಯಲ್ಲಿ ಕುತ್ಕೊಂಡು ನಮ್ಮ ಜೊತೆ ಎಂಜಾಯ್ ಮಾಡ್ತಿದ್ದ. ಬಟ್ ಇವತ್ತು ಫಸ್ಟ್ ಟೈಮ್ ಈ ರೀತಿ ಥಿಯೇಟರಿಗೆ ಕರ್ಕೊಂಡು ಹೋಗಿ ಅವನಿಗೆ ತೋರಿಸ್ತಾ ಇರೋದು. ಅವನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದ. ಆ್ಯಂಡ್ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಫೋಟೋಸ್ ಎಲ್ಲ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಐ ಥಿಂಕ್ ಈ ಮಾಲ್ಗೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ಅನ್ಕೋತೀನಿ. ಸೊ ಹೋಗಿದ್ದಂಥದ್ದು ಗೋಪಾಲನ್ ಆರ್ಕಿಡ್ಗೆ ಆಲ್ಮೋಸ್ಟ್ 7 o'clock ಶೋಗೆ ಹೋಗಿದ್ದು. ಇನ್ನು ತೀರಾ ಲೇಟ್ ಆಯಿತು ಅಂತಂದರೆ ಭೈರವ್ಗೂ ಎಲ್ಲ ಬೋರ್ ಆಗುತ್ತೆ ಅಂತ ಹೇಳಿ ಹೋದ್ವಿ. ಆ್ಯಂಡ್ ಎಸ್ ಆನ್ ಟೈಮೇ ಹೋದ್ವಿ. ನಾನು ಆಫೀಸ್ ಮುಗಿಸ್ಕೊಂಡು ಬಂದೆ. ನಮ್ಮ ಮನೆಯವರು ಎಲ್ಲ ಮೀಟಿಂಗ್ಸ್ ಮುಗಿಸಿ ಫ್ರೈಡೇ ಈವ್ನಿಂಗ್ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೇಳಿ ಬಂದಿದ್ದು. ಸೊ ಚೆನ್ನಾಗಿತ್ತು. ಇನ್ನೇನು ಮೂವಿ ಸ್ಟಾರ್ಟ್ ಆಗಿ ಒಂದು 5-10 ನಿಮಿಷ ಅಷ್ಟೇ ಭೈರವ್ ಮನೆಗೆ ಹೋಗೋಣ ಅನ್ನೋಕ್ಕೆ ಶುರುವಾದ. ಆಮೇಲೆ ಪಾಪ್ಕಾರ್ನ್ ಬೇಕೋ ಅದು ಬೇಕೋ ಇದು ಬೇಕೋ ಅನ್ನೋಕ್ಕೆ ಶುರುವಾದ. ಸೊ ಹೇಳ್ತೀವಲ್ಲ, ಮೂವಿ ನೋಡೋದಕ್ಕಿಂತ ಮೂವಿಗೆ ಹೋಗಾದ್ಮೇಲೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಖರ್ಚಾಗೋಗ್ಬಿಡುತ್ತೆ. ಎಷ್ಟು ಸತಿ ಅದೇ ಒಂದು ಸತಿ ಅನಿಸ್ತಾ ಇರುತ್ತೆ. ಇರೋವಂಥ 20 rupees ಪಾಪ್ಕಾರ್ನೇ ಇಲ್ಲಿ 500 rupees ಮಾಡ್ತೇವೆ ಅನ್ಸುತ್ತೆ. ಸೊ ಎಸ್ ಸಮ್ ಹೌ ಮೂವಿ ಎಂಜಾಯ್ ಮಾಡಬೇಕಂತ ಬಂದು ಸೊ ಇಬ್ಬನಿ ತಪ್ಪಿದ ಪ್ಲೇಯಲ್ಲಿ ಸೊ ಸ್ಟಾರ್ಟ್ ಆಯಿತು ಮೂವಿ. ಆ್ಯಂಡ್ ನೋಡಿಕೊಂಡು ವಾಪಸ್ ಹೊರಟು ಬಂದ್ವಿ. ಆ್ಯಂಡ್ ಮೂವಿ ತುಂಬ ಏನು ಎಮೋಷ್ನಲ್ಲು ಅಲ್ಲ ಅಥವಾ ತುಂಬ ಓಕೆನೂ ಅಲ್ಲ. ಕಾಮಿಡಿ ಅಂತೂ ಐ ಡೋಂಟ್ ಥಿಂಕ್ ಸೊ ನಾನೇನು ಜಾಸ್ತಿ ಕಾಮಿಡಿ ಇತ್ತು ಅಂತ. ಸೊ ಇಟ್ ವಾಸ್ ಅ ವೆರಿ ಓಕೆ ಕೈಂಡ್ ಆಫ್ ಮೂವಿ. ತುಂಬ ಹೈಪ್ ಕೊಟ್ಟು ನೋಡೋ ಅಂತೆಲ್ಲ ಏನೂ ಇಲ್ಲ ಅಂತ ನನಗನ್ಸುತ್ತೆ. ಸೊ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಆ್ಯಂಡ್ ಎಸ್ ಇದು ಆಫೀಸ್ ರೋಡ್ ಅಥವಾ ಗ್ಲೋಬಲ್ ವಿಲೇಜ್ ರೋಡ್ ಅಂತ ಹೇಳ್ಬೋದು. ಫ್ರೈಡೇ ಈವ್ನಿಂಗ್ಸ್ ಯೂಶ್ವಲಿ ಹೀಗೆ ಇರುತ್ತೆ. ತುಂಬ ಜಾಸ್ತಿ ಜನ ಇರಲ್ಲ. ಬೇಗ ಕೆಲಸ ಮುಗಿಸ್ಕೊಂಡು ಲಾಗೌಟ್ ಮಾಡಿಕೊಂಡು ಮನೆಗೆ ಹೋಗಿರ್ತಾರೆ. ಆ್ಯಂಡ್ ಚೆನ್ನಾಗಿತ್ತು. ಒಂದು ರೀತಿ ತುಂಬ ದಿವಸಗಳಾದಮೇಲೆ ಮೂವಿಗೆ ಹೋಗಿದ್ದಂಥದ್ದು. ಯೂಶ್ವಲಿ ಮನೆಯಲ್ಲೇ ನೆಟ್ಫ್ಲಿಕ್ಸ್ ಅಥವಾ ಪ್ರೈಮ್ ಈ ರೀತಿ ನೋಡ್ತಾ ಇದ್ವಿ. ಸೊ ಹೋಗೋಣ ಭೈರವ್ಗೂ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ. ಹೆಂಗಿತ್ತು ಫಿಲಮ್? ಓಕೆ ಬಾ. ಇನ್ನು ಈ ಒಂದು ವ್ಲಾಗ್ನ ಸ್ಯಾಟರ್ಡೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಸ್ಯಾಟರ್ಡೇ ಆಫೀಸ್ ಕೂಡ ಹೋಗಬೇಕಿತ್ತು. ರೆಡಿಯಾಗಿ ಆಫೀಸ್ಗೆ ಹೋಗಿದ್ವಿ. ಆ್ಯಂಡ್ ಇವತ್ತು ಸ್ಪೆಷಲ್ ಬಂದು ಎಂಜಿನಿಯರ್ಸ್ ಡೇ, ಅದ್ರ ಜೊತೆಗೆ ಟೀಚರ್ಸ್ ಡೇನ ಒಟ್ಟಿಗೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನಮ್ಮ ಕಾಲೇಜಲ್ಲಿ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಎಂಜಿನಿಯರ್ ಕೂಡ ಹೌದು, ಅದ್ರ ಜೊತೆಗೆ ಟೀಚರ್ ಕೂಡ ಹೌದು. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಅಂತ ಹೇಳಿ ಒಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಮಾಡಿದಂಥದ್ದು ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಎಸ್ ಬನ್ನಿ ಇವತ್ತು ಏನೇನಾಗುತ್ತೆ ಅಥವಾ ಹೇಗೆಲ್ಲ ಸೆಲೆಬ್ರೇಷನ್ ಹೋಯಿತು ಅಂತ ತೋರಿಸ್ತೀನಿ. ಇನ್ನು ಇವತ್ತು ಕಲ್ಚರಲ್ಸ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಡ್ಯಾನ್ಸ್ ಮಾಡೋಣ ಅಂತ ಹೇಳಿ. ಬಟ್ ಲೇಟರ್ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ವಿ. ಬಟ್ ಆದರೂ ವಾಪಸ್ ಕ್ಯಾಬಿನಿಗೆ ಬಂದ್ವಿ. ಒಂದಷ್ಟು ಟೈಮ್ನ ಒಟ್ಟಿಗೆ ಸ್ಪೆಂಡ್ ಮಾಡಿದ್ವಿ. ದ್ಯಾಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಪ್ರತಿಯೊಂದು ಈವೆಂಟ್ ಅಥವಾ ಫಂಕ್ಷನ್ ಯಾವುದೇ ಒಂದು RNS ಐಟಿನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ವಿತೌಟ್ ಅ ಟ್ರಿಬ್ಯೂಟ್ ಟು RN ಶೆಟ್ಟಿ ಸರ್, ಚೇರ್ಮನ್ ಫೌಂಡರ್ ಆಫ್ RNS IT, ಅವರನ್ನು ಸ್ಮರಿಸದೆ ಯಾವುದೇ ಒಂದು ಕಾರ್ಯಗಳು ನಡೆಯೋದಿಲ್ಲ. ಅದೇನೋ ಒಂಥರ ಖುಷಿಯಿಂದ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಇನ್ನು ಬೃಹತ್ಕಾರವಾಗಿ ಕಟ್ಟಿರುವಂಥ ಈ ಒಂದು ಮುರುಡೇಶ್ವರ ದೇವಸ್ಥಾನ ಹಾಗೂ ಮುರುಡೇಶ್ವರನಲ್ಲಿ ಇರುವಂಥ ಶಿವನ ಮೂರ್ತಿನ ಸ್ಮರಿಸದೆ ಯಾವುದೇ ಒಂದು ಈವೆಂಟ್ ಕೂಡ ಸ್ಟಾರ್ಟು ಆಗಲ್ಲ, ಕಂಪ್ಲೀಟು ಆಗಲ್ಲ ಅಂತ ಅನಿಸುತ್ತೆ. ಸೊ ದೇವರಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ
ಈ ಒಂದು ಈವೆಂಟ್ನ ಶುರು ಮಾಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ಆ್ಯಂಡ್ ಐ ಫೀಲ್ ವೆರಿ ಪ್ರೌಡ್. ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡೋದಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ. ಒಂದು ಕಾಲೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ, ಒಂದು ದೈವಿಕತನ ತಂದುಕೊಡುತ್ತೆ. ಆ್ಯಂಡ್ ಪ್ರತಿ ದಿವಸ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಅನ್ನೋ ರೀತಿ ಭಾವನೆಯಲ್ಲೇ ಪ್ರತಿಯೊಬ್ಬರು ಹೋಗ್ತೀವಿ. ಇನ್ನು ಬಂದಿದ್ದಂಥವ್ರು ಎಲ್ಲರನ್ನೂ ಸೇರಿ ದೀಪವನ್ನು ಹಚ್ಚಿ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಸೊ ಈ ಎಲ್ಲ ದೊಡ್ಡ ವ್ಯಕ್ತಿಗಳನ್ನ ನೋಡ್ತಾ ಇದ್ದರೆ ಸಿಕ್ಕಾಬಟ್ಟೆ ಇನ್ಸ್ಪಿರೇಷನ್, ಮತ್ತು ಅವ್ರ ಜೀವನದಲ್ಲಿ ಆಗಿರೋಂಥ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಹೇಳಿದಾಗ ನಮಗೆ ಅನಿಸುತ್ತೆ, ಓ ಮೈ ಗಾಡ್, ನಮ್ಗೆ ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಟ್ಟು ನಾವು ಇನ್ನೂ ಹೆಚ್ಚೇನಾದರೂ ಮಾಡಬೇಕೇನೋ ನಮ್ಮ ಜೀವನದಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ. ಸೊಸೈಟಿಗಾಗಿರ್ಬೋದು, ಅಥವಾ ಫ್ಯಾಮಿಲಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಅಥವಾ ನಾವು ವರ್ಕ್ ಮಾಡ್ತಾ ಇರೋವಂಥ ಇನ್ಸ್ಟಿಟ್ಯೂಷನ್ಗಾಗಿರ್ಬೋದು, ನಮ್ಮ 100% ಆ್ಯಂಡ್ ನಮ್ಮ ಬೆಸ್ಟ್ ಇಸ್ ಆಲ್ವೇಸ್ ಕೊಡೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಅನಿಸುತ್ತೆ. ಇನ್ನು ದ ಮೋಸ್ಟ್ ಇನ್ಸ್ಪಿರೇಷನ್ ಟಾಕ್ ಇರುವಂಥದ್ದು ನಮ್ಮ ಪ್ರಿನ್ಸಿಪಲ್ ಆದಂಥ ರಮೇಶ್ ಬಾಬು HS ಸರಿಂದ ಮಾತುಗಳು ಕೇಳೋದಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ಸೊ ಎಸ್, ಇದಾಗಿತ್ತು ನಮ್ಮ ಸೆಲೆಬ್ರೇಷನ್ ಅಟ್ ಕಾಲೇಜ್, ಟೀಚರ್ಸ್ ಡೇ ಆ್ಯಂಡ್ ಇಂಜಿನಿಯರ್ಸ್ ಡೇ. ಅದಾದಮೇಲೆ ನಮ್ಮ ಗಣಪತಿ ಕೂಡ ಇತ್ತು. ಸೊ ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಸೆಲೆಬ್ರೇಷನ್ಸ್ ಅಂತಲೇ ಹೇಳ್ಬೋದು. ಇನ್ನು ಗಣಪತಿನ ಅವತ್ತಿನ ದಿವಸನೇ ಬಿಟ್ಟಿದ್ರು, ಬಟ್ ಅವತ್ತಿನ ದಿವಸ ನನಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಒಂದು ವ್ಲಾಗಲ್ಲಿ ನಮ್ಮ ಅಪಾರ್ಟ್ಮೆಂಟಿನ ಗಣಪತಿಯ ವಿಸರ್ಜನೆಯ ವ್ಲಾಗ್ ಕೂಡ ಇದ್ರ ಜೊತೆನೇ ಆ್ಯಡ್ ಮಾಡಿದ್ದೀನಿ. ಮಕ್ಳಿಗಂತೂ ಖುಷಿ, ಹಬ್ಬ ಅಂದರೆ ಮಕ್ಕಳು ಕುಣಿಯೋದನ್ನು ನೋಡೋದೇ ಒಂದು ರೀತಿ ಖುಷಿ ಅನಿಸುತ್ತೆ. ಸೊ ಎಸ್, ಮಕ್ಕಳೇ ಇಲ್ಲಿ ನೋಡ್ಬೋದು, ಯಾವುದೇ ರೀತಿ ಹೊರಗಡೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ನುಡಿಸುವಂಥದ್ದನ್ನ ಕರ್ಕೊಂಡು ಬಂದಿಲ್ಲ. ಮಕ್ಕಳೇ ಇಲ್ಲಿ ಗಣಪತಿ ಬಪ್ಪ ಮೋರ್ಯ ಹೇಳ್ಕೊಂಡು ಅವರೇ ತಮಟೆ ಬಾರಿಸ್ಕೊಂಡು ಎಲ್ಲನೂ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿ ಮಕ್ಕಳಿಗೆ ಆ ಕಲ್ಚರ್ ಬೆಳೆಸುತ್ತೆ. ನೀವು ಯಾರೋ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ ಅನ್ನೋದಕ್ಕಿಂತ ಮಕ್ಕಳು ನಿಂತು ಇದನ್ನು ಮಾಡೋದೇ ಬಹಳ ಖುಷಿ ಅನ್ನೋದು. ಇನ್ನು ವಿಸರ್ಜನೆ ಎಲ್ಲ ಆದಮೇಲೆ ಊಟದ ವ್ಯವಸ್ಥೆ ಕೂಡ ನಡೆದಿತ್ತು. ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ. 4 ದಿವಸದ ವ್ಲಾಗ್. ಫ್ರೈಡೇ ಮೂವಿಗೆ ಹೋಗಿದ್ದಂಥದ್ದು, ಸ್ಯಾಟರ್ಡೇ ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಡೇ ಹಾಗೂ ಇಂಜಿನಿಯರ್ಸ್ ಡೇನ ಸೆಲೆಬ್ರೇಟ್ ಮಾಡಿದಂಥದ್ದು, ಆ್ಯಂಡ್ ಫೈನಲಿ ನಮ್ಮ ಗಣಪನ ವಿಸರ್ಜನೆ ಎಲ್ಲನೂ ಚಿಕ್ಕದಾಗಿ ಒಂದಷ್ಟು ಗ್ಲಾನ್ಸ್ನ ತಗೊಂಡಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ, ಆ್ಯಂಡ್ ಎದ್ದು ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿದೆ. ಹೆಲ್ಪಿಂಗ್ ಆಂಟಿ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ. ದೇವ್ರ ಪೂಜೆ ಮಾಡಬೇಕು, ನೋಡೋಣ ಸಂಡೇ ಹೇಗೆ ಹೋಗುತ್ತೆ ಅಂತ ಕೂಡ ವ್ಲಾಗ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.